ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ತುಂಬ ದಿನಗಳ ನಂತರ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಕೆಲವು ಕಾರಣಗಳಿಂದ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಏನು ಅಪ್ಡೇಟ್ ಬಂದಿದೆಯೋ ಸೊ ಅದನ್ನು ಕೊಡ್ತಾ ಹೋಗ್ತೀನಿ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡ್ತಾ ಹೋದರೆ ನಿಮಗೇನೂ ಅರ್ಥ ಆಗಲ್ಲ. ಸೊ ಅರ್ಧ ಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ. 2 ತಿಂಗಳ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು 2 ದಿನದ ಹಿಂದೆನೇ ಅಪ್ಡೇಟ್ ಕೊಟ್ಟಿದ್ದಾರೆ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾಗಾದರೆ ಯಾವುದು ಅದು 2 ತಿಂಗಳ ಹಣ 4,000 ಒಟ್ಟಿಗೆ ಹಾಕಿರೋದು ಯಾವ ಕಂತಿಂದು ಅಂತ ಕೇಳೋದಾದರೆ 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಓಕೆನಾ. ಒಟ್ಟಿಗೆ 4,000 ಹಣ 2 ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಓಕೆ, ಇವಾಗ ಕೆಲವರಿಗೆ 25ನೇ ಕಂತಿನ ಹಣನೇ ಬಂದಿಲ್ಲ ಸರಿಯಾಗಿ, ಇನ್ನು 26ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳೋದಾದರೆ ಅಂಥವರಿಗೆ ಯಾವಾಗ 26ನೇ ಕಂತಿನ ಹಣ ಬರುತ್ತೆ, ಒಂದು ಕಂತಿನ ಹಣ. ಯಾಕಂತಂದರೆ ಇವಾಗ ಒಂದು ಕಂತಿನ ಹಣ ಆಗಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಂತಿನ ಹಣ ಆಗಬೇಕು ಅಂದರೆ 2-3 ತಿಂಗಳು ವೆಯ್ಟ್ ಮಾಡಿಸ್ತಾ ಇದ್ರು ಅಲ್ವಾ. ಸೊ 50,000 ಕೋಟಿ ಹಣ ಬಿಡುಗಡೆ ಮಾಡೋದ್ರಿಂದ ಸೊ ಇವಾಗ ಕೆಲವರಿಗೆ ಬಂದಿರಲ್ಲ ಅಲ್ವಾ. ಸೊ ಅದೆಲ್ಲ ಯಾವಾಗ ಬರುತ್ತೆ, ಎಷ್ಟನೇ ತಿಂಗಳಿಗೆ ಬರುತ್ತೆ, ಯಾವ ಜಿಲ್ಲೆಯವರಿಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಓಕೆನಾ. ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಖುಷಿ ಸುದ್ದಿ ಕೊಟ್ಟಿರೋದು ಏನಪ್ಪ ಅಂತ ಅಂದರೆ ಸೊ ಅವರೇ ಹೇಳಿಕೆ ಕೊಟ್ಟಿರೋದು, ಹಾಗೆ ಮೀಡಿಯಾ ಮುಂದೆ ಹಾಗೆ ತಟ್ಟಂತ ದಿಢೀರಾಗಿ ಹೇಳಿಕೆ ಕೊಟ್ಟಿರೋದು. ಸೊ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 5,000 ಕೋಟಿ ಹಣನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 5,000 ಕೋಟಿ ಹಣನ ಕೊಟ್ಟಿದ್ದೀವಿ ಅಲ್ವಾ. ಸೊ ಹಾಗಾಗಿ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಕೊಡೋಕ್ಕಾಗೋದಿಲ್ಲ, ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗ 25ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ಆಲ್ರೆಡಿ. ಸೊ ಇನ್ನು 26ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಓಕೆ, ಈಗ 26ನೇ ಕಂತಿನ ಹಣ ಇವಾಗ ಶೀಘ್ರದಲ್ಲೇ ಅಂತ ಬರುತ್ತೆ ಅಂತ ಹೇಳೋದಾದರೆ, ಶೀಘ್ರದಲ್ಲೇ ಅಂದರೆ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ ಸೊ ಇದೇ ತಿಂಗಳೊಳಗೆ ಸೊ ನಿಮಗೆ 26ನೇ ಕಂತಿನ ಹಣನೂ ಕೂಡ ಬಿಡುಗಡೆಗೆ ಪ್ರಾರಂಭವಾಗುತ್ತದೆ, ಓಕೆನಾ. ಈ 25ನೇ ಕಂತಿನ ಹಣನ ಜನವರಿ 23ನೇ ತಾರೀಕಿಗೆ ಬಿಡುಗಡೆಯಾಗಿದೆ. ಸೊ ಅಲ್ಲಿಂದ ಇಲ್ಲಿ ತನಕ ಫೆಬ್ರವರಿ 6ನೇ ತಾರೀಕು ಇವತ್ತು ಆಗಲಿ, ಅಲ್ಲಿಂದ ಇಲ್ಲಿ ತನಕನೂ ಬಿಡುಗಡೆ ಆಗ್ತಾ ಇದೆ ಅಂದರೆ ಒಂದು ಕಂತಿನ ಹಣ ಮಾತ್ರ. ಎಷ್ಟು ಕಷ್ಟ ಅಲ್ವಾ. ಸೊ ಹಾಗಾಗಿ ಹಂತವಾಗಿಯೇ ಬಿಡುಗಡೆ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಇವತ್ತು ನಿನ್ನೆ ಬಂದಿರೋರಿಗೆ ನಾಳೆ ಬಂದಿರ್ಬೋದು, ಒಂದಿಷ್ಟು ಜನಕ್ಕೆ ನಾಡಿದ್ದು ಬರ್ಬೋದು. ಹೀಗೆ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ, ಓಕೆನಾ. ಸೊ ಈಗಾಗಲೇ ಗೃಹಲಕ್ಷ್ಮಿ 3 ಹಂತದಲ್ಲಿ ಬಿಡುಗಡೆ ಆಗೋದು ಅಲ್ವಾ. ಸೊ ಈಗಾಗಲೇ 25ನೇ ಕಂತಿನ ಹಣನ 2 ಕಂತಿನ ಹಂತದವರೆಗೆ ಮುಗಿಸ್ತಾ ಬಂದಿದ್ದಾರೆ, ಓಕೆನಾ. ಇನ್ನೊಂದು ಹಂತದ ಬಿಡುಗಡೆ ಹಣ ಬಾಕಿ ಉಳಿದಿದೆ. ಸೊ ಅದು ಕೂಡ ಈ ವಾರದೊಳಗೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು, ಓಕೆನಾ. ಸೊ ಹಂತವಾಗಿ ಬಿಡುಗಡೆ ಮಾಡಬೇಕು ಅಲ್ವಾ DPT ಹಣದ ಪ್ರಕಾರ ಮೂಲಕ. ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು, 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಓಕೆನಾ. ಒಟ್ಟು ಪಕ್ಕ ಗ್ಯಾರಂಟಿ 100% ಬಿಡುಗಡೆ ಆಗೇ ಆಗುತ್ತೆ, ಓಕೆನಾ. ಓಕೆ, 25 ಮತ್ತು 26ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ಈಗ 5 ಕಂತಿನ ಹಣ ಬಾಕಿ ಉಳಿಸ್ಕೊಂಡಿದ್ರು ಅಲ್ವಾ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರದವರು. ಸೊ ಅದರಲ್ಲಿ 25, 26 2 ಕಂತಿನ ಹಣನ ಇವಾಗಲೇ ಬಿಡುಗಡೆ ಪ್ರಾರಂಭ ಮಾಡಿದ್ದಾರೆ. ಇನ್ನು 3 ಕಂತಿನ ಹಣ ಬಿಡುಗಡೆ ಪ್ರಾರಂಭ ಮಾಡಬೇಕು ಅಲ್ವಾ. ಸೊ ಅದು ಯಾವುದು ಅಂದರೆ 27ನೇ ಕಂತಿನ ಹಣ, ಹಾಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅಂದರೆ ಸೊ ಅದು 3 ಕಂತಿನ ಹಣನ ನಮ್ಮ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಹಾಗೆ ನಮ್ಮ ಮುಖ್ಯಮಂತ್ರಿಯಾದ CM ಸಿದ್ದರಾಮಯ್ಯನವರೇ ಶೀಘ್ರದಲ್ಲೇ ಹೇಳಿಕೆ ಕೊಡ್ತಾರೆ. ಯಾಕೆ ಕೊಟ್ಟಿಲ್ಲ, ಎಲ್ಲೋಯ್ತು ದುಡ್ಡು, ಏನು ಕೊಟ್ಟಿಲ್ಲ, ಯಾವಾಗ ಕೊಡ್ತಾರೆ ಅನ್ನೋದು ಎಲ್ಲ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾರೆ ಅತಿ ಶೀಘ್ರದಲ್ಲೇ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, ಓಕೆನಾ. ಓಕೆ, ಇದಿಷ್ಟು ಗೊತ್ತಾಯಿತು ಅಲ್ವಾ. ಬಾಕಿ ಉಳಿದಿರುವ 5 ಕಂತಿನ ಬಗ್ಗೆ ಮಾಹಿತಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ.
25, 26, 27 ಹಾಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ, ಈ 5 ಕಂತಿನ ಹಣದ ಬಗ್ಗೆ ಒಟ್ಟು ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಓಕೆನಾ. ಸೊ ಓಕೆ, 25ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಅವರೆಲ್ಲ ವೆಯ್ಟ್ ಮಾಡ್ತಾಯಿರಿ. ಸೊ ಇವತ್ತು ನಾಳೆ ಒಳಗೆ ಬಿಡುಗಡೆ ಪ್ರಾರಂಭ ಮಾಡ್ತಾರೆ. ಸೊ ಬಿಡುಗಡೆ ಆಗುತ್ತೆ, ನಿಮ್ಮ ಅಕೌಂಟಿಗೆ ಬರುತ್ತೆ, ಹೋಗಿ ಚೆಕ್ ಮಾಡ್ತಾ ಇರಿ. ಹಾಗಾಗಿ ನಿನ್ನೆ ಮೊನ್ನೆಯಿಂದ ಬಿಡುಗಡೆ ಪ್ರಾರಂಭವಾಗಿದೆ 3ನೇ ಹಂತದ ಹಣ DBT ಹಣದ ಪ್ರಕಾರ ಮೂಲಕ. ಸೊ ಹಾಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ, ಹಾಗೆ ಮತ್ತು 26ನೇ ಕಂತನ್ನು ಕೂಡ ಅತಿ ಶೀಘ್ರದಲ್ಲೇ ಈ ತಿಂಗಳ ಒಳಗೇ ಬಿಡುಗಡೆ ಮಾಡ್ತಾರೆ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆನಾ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ತಟ್ಟಂತ ನೋಟಿಫಿಕೇಷನ್ಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು.